Hello students, today we will be discussing about Unit 3 Importance of Professional Management. ವಿದ್ಯಾರ್ಥಿಗಳೇ, ಇವತ್ತು ನಾವು ವೃತ್ತಿಪರ ನಿರ್ವಹಣೆಯ ಪ್ರಾಮುಖ್ಯತೆಯ ಕುರಿತು ತಿಳಿದುಕೊಳ್ಳೋಣ. In this session, we can understand the meaning of professional management as well as importance of professional management. ಈ ಒಂದು ಸೆಷನ್ನಲ್ಲಿ ನಾವು ವೃತ್ತಿಪರ ನಿರ್ವಹಣೆಯ ಅರ್ಥ ಹಾಗೂ ವೃತ್ತಿಪರ ನಿರ್ವಹಣೆಯ ಪ್ರಾಮುಖ್ಯತೆ ಇದರ ಬಗ್ಗೆ ತಿಳಿದುಕೊಳ್ಳೋಣ. Professional management. Professional management plays an important role in the current ambitious business market. It helps to increase productivity of the employees and helps to make effective control organization. ವೃತ್ತಿಪರ ನಿರ್ವಹಣೆಯ ಪ್ರಾಮುಖ್ಯತೆ. ವೃತ್ತಿಪರ ನಿರ್ವಹಣೆಯು ಪ್ರಸ್ತುತ ವ್ಯಾಪಾರ ಮಾರುಕಟ್ಟೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಉದ್ಯೋಗಿಗಳ ಉತ್ಪಾದನೆಯ ಹೆಚ್ಚಳ ಮಾತ್ರವಲ್ಲದೆ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ನಿಯಂತ್ರಿಸಲು ಕೂಡ ತುಂಬ ಸಹಕಾರಿಯಾಗಿದೆ. ಮೀನಿಂಗ್: Professional management refers to the systematic approach in administering of the organization. In every organization, there is a professional people from top level of management to the lower level management. Managers must have professional qualification and skills which will help the organization to make more professional. ವೃತ್ತಿಪರ ನಿರ್ವಹಣೆಯ ಅರ್ಥ: ವೃತ್ತಿಪರ ನಿರ್ವಹಣೆಯು ಸಂಸ್ಥೆಯ ಆಡಳಿತದಲ್ಲಿ ವ್ಯವಸ್ಥಿತವಾದ ವಿಧಾನವನ್ನು ಸೂಚಿಸುತ್ತದೆ. ಎಲ್ಲ ಸಂಸ್ಥೆಗಳಲ್ಲಿಯೂ ಕೂಡ ಉನ್ನತ ಮಟ್ಟದ ನಿರ್ವಹಣೆಯಿಂದ ಕೆಳಮಟ್ಟದ ನಿರ್ವಹಣೆಯ ತನಕ ವೃತ್ತಿಪರ ಜನರು ಅಥವಾ ಉದ್ಯೋಗಿಗಳು ಇರುತ್ತಾರೆ. ವ್ಯವಸ್ಥಾಪಕರ ವೃತ್ತಿ, ವಿದ್ಯಾರ್ಹತೆ ಹಾಗೂ ಕೌಶಲ್ಯಗಳು ಸಂಸ್ಥೆಯನ್ನು ಇನ್ನೂ ವೃತ್ತಿಪರರನ್ನಾಗಿ ಮಾಡುವಲ್ಲಿ ಸಹಕಾರಿಯಾಗಿದೆ. Professional management in India. India is one of the fastest growing economy in world. That is why many multinational companies coming to India to investment. So the professionalism is increasing day by day in India. Nowadays, people are adopting latest method of management which is helping them to increase their business growth. ಜಗತ್ತಿನಲ್ಲಿ ವೇಗವಾಗಿ ಬೆಳೆಯುತ್ತಿರುವಂತಹ ಆರ್ಥಿಕತೆಗಳಲ್ಲಿ ಭಾರತವು ಕೂಡ ಒಂದಾಗಿದೆ. ಅದಕ್ಕಾಗಿ ಅನೇಕ ಬಹುರಾಷ್ಟ್ರೀಯ ಕಂಪನಿಗಳು ಭಾರತಕ್ಕೆ ಹೂಡಿಕೆಗೆ ಬರುತ್ತಿವೆ. ಭಾರತದಲ್ಲಿ ಈ ವೃತ್ತಿಪರತೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ವ್ಯಾಪಾರದ ಅಭಿವೃದ್ಧಿಯ ಪ್ರಮಾಣವು ಹೆಚ್ಚಾಗಬೇಕಾದರೆ ಜನರು ಹೊಸ ನಿರ್ವಹಣಾ ವಿಧಾನವನ್ನು ಉಪಯೋಗಿಸಬೇಕಾಗುತ್ತದೆ. ಸಂಸ್ಥೆಯು ಹೊಸ ನಿರ್ವಹಣಾ ವಿಧಾನವನ್ನು ಹಾಗೂ ಉದ್ಯೋಗಸ್ಥರಿಗೆ ತರಬೇತಿಯನ್ನು ನೀಡುವುದರಿಂದ ಸಂಸ್ಥೆಯು ದೀರ್ಘಕಾಲದ ಯಶಸ್ಸನ್ನು ನೋಡಬಹುದಾಗಿದೆ. ಇಂಪಾರ್ಟೆನ್ಸ್ ಆಫ್ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್. ವೃತ್ತಿಪರ ನಿರ್ವಹಣೆಯ ಪ್ರಾಮುಖ್ಯತೆ. ಇನ್ ದ್ಯಾಟ್ ಫಸ್ಟ್ ಇಂಪಾರ್ಟೆನ್ಸ್ ಈಸ್ ಇಟ್ ಹೆಲ್ಪ್ಸ್ ಆರ್ಗನೈಸೇಷನ್ ಗ್ರೋತ್. It helps on achieving the result in a better way. It improves the quality of performing basic management functions. It helps in the positive growth of an organization. ವೃತ್ತಿಪರ ನಿರ್ವಹಣೆಯ ಪ್ರಾಮುಖ್ಯತೆ. ಇದರಲ್ಲಿ ಮೊದಲ ಪ್ರಾಮುಖ್ಯತೆ ಸಂಸ್ಥೆಯ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ. ವೃತ್ತಿಪರ ನಿರ್ವಹಣೆಯು ಉತ್ತಮ ರೀತಿಯಲ್ಲಿ ಫಲಿತಾಂಶವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇದು ಮೂಲ ನಿರ್ವಹಣಾ ಕಾರ್ಯವನ್ನು ನಿರ್ವಹಿಸುವ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಇದು ಸಂಸ್ಥೆಯ ಪರಿಮಾಣಾತ್ಮಕ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಸೆಕೆಂಡ್ ಇಂಪಾರ್ಟೆನ್ಸ್, ಬೆಟರ್ ರಿಲೇಷನ್ಸ್. ಇಟ್ ಎನೇಬಲ್ಸ್ ಬೆಟರ್ ರಿಲೇಷನ್ಶಿಪ್ ಇನ್ ದಿ ಆರ್ಗನೈಸೇಷನ್. ದೇರ್ ಇಸ್ ಅ ನೀಡ್ ಟು ಹ್ಯಾವ್ ಅ ಗುಡ್ ರಿಲೇಷನ್ಸ್ ಥ್ರೂ ಔಟ್ ದಿ ಆರ್ಗನೈಸೇಷನ್. ಇಟ್ ಜನರೇಟ್ ಟೀಮ್ ವರ್ಕ್ ಆ್ಯಂಡ್ ಬ್ರಿಂಗ್ ಸಕ್ಸಸ್ ಟು ದಿ ಆರ್ಗನೈಸೇಷನ್. ಎರಡನೆಯ ಪ್ರಾಮುಖ್ಯತೆ, ಉತ್ತಮ ಸಂಬಂಧಗಳು. ವೃತ್ತಿಪರ ನಿರ್ವಹಣೆಯು ಸಂಸ್ಥೆಯಲ್ಲಿ ಉತ್ತಮ ಸಂಬಂಧಗಳನ್ನು ಶಕ್ತಗೊಳಿಸುತ್ತದೆ. ಸಂಸ್ಥೆಯಲ್ಲಿ ಇಂತಹ ಉತ್ತಮ ಸಂಬಂಧವು ಸದಾ ಇರಬೇಕಾಗಿರುವ ಅವಶ್ಯಕತೆ ಇದೆ.
ಯಾಕೆಂದರೆ ಇಲ್ಲಿ ತಂಡವು ಕಾರ್ಯವನ್ನು ನಿರ್ವಹಿಸುವುದರಿಂದ ಅದು ಸಂಸ್ಥೆಗೆ ಯಶಸ್ಸನ್ನು ತಂದುಕೊಡುತ್ತದೆ. ಥರ್ಡ್ ಇಂಪಾರ್ಟೆನ್ಸ್ ಇಸ್ ಆಪ್ಟಿಮಲ್ ಯೂಸ್ ಆಫ್ ಅವೈಲೇಬಲ್ ರಿಸೋರ್ಸಸ್. It helps to use optimum available resources in the organization. Because of an efficient management of resources, there is a reduction in wastage of resources to a larger extent. ಮೂರನೇದಾಗಿ ಲಭ್ಯವಿರುವ ಸಂಪನ್ಮೂಲಗಳ ಬಳಕೆ. ವೃತ್ತಿಪರ ನಿರ್ವಹಣೆಯು ಲಭ್ಯವಿರುವ ಸಂಪನ್ಮೂಲಗಳನ್ನು ಉಪಯೋಗಿಸಲು ಸಹಕಾರಿಯಾಗಿದೆ. ಯಾಕೆಂದರೆ ಸಂಪನ್ಮೂಲಗಳ ಸಮರ್ಥ ನಿರ್ವಹಣೆಯಿಂದ ದೊಡ್ಡ ಪ್ರಮಾಣದ ಸಂಪನ್ಮೂಲಗಳನ್ನು ವ್ಯರ್ಥ ಮಾಡುವುದನ್ನು ಕಡಿಮೆಗೊಳಿಸಲಾಗಿದೆ. ಫೋರ್ತ್ ಇಂಪಾರ್ಟೆನ್ಸ್ ಇಸ್ ಇಟ್ ಎನ್ಕರೇಜಸ್ ಇನಿಷಿಯೇಟಿವ್. ಪ್ರೊಫೆಷನಲ್ ಮ್ಯಾನೇಜರ್ಸ್ follow the principles of encouraging initiative. They encourage their subordinate to show their initiative, to come out with suggestions and actions that would not only help the organization to grow and expand but also enable the subordinates to fulfill their career aspirations. ನಾಲ್ಕನೇದಾಗಿ ಉಪಕ್ರಮಗಳನ್ನು ಪ್ರೋತ್ಸಾಹಿಸುವುದು. ವೃತ್ತಿಪರ ವ್ಯವಸ್ಥಾಪಕರು ಉಪಕ್ರಮಗಳನ್ನು ಪ್ರೋತ್ಸಾಹಿಸುವ ತತ್ವಗಳನ್ನು ಪಾಲಿಸುತ್ತಾರೆ. ವ್ಯವಸ್ಥಾಪಕರು ತಮ್ಮ ಅಧೀನದಲ್ಲಿರುವವರ ಉಪಕ್ರಮಗಳನ್ನು ಪಾಲಿಸಲು ಪ್ರೋತ್ಸಾಹವನ್ನು ಮಾಡುತ್ತಾರೆ. ಇದು ಸಂಸ್ಥೆಯ ಬೆಳವಣಿಗೆಗೆ ಹಾಗೂ ವಿಸ್ತರಣೆಗೆ ಮಾತ್ರವಲ್ಲದೆ ಅಧೀನದಲ್ಲಿರುವವರ ವೃತ್ತಿ ಆಕಾಂಕ್ಷೆಗಳನ್ನು ಈಡೇರಿಸಲು ಸಹಕಾರಿಯಾಗಿದೆ. ಫಿಫ್ತ್ ಒನ್, ಮಿನಿಮೈಸೇಷನ್ ಇನ್ ವೇಸ್ಟೇಜ್ ಆಫ್ ರಿಸೋರ್ಸಸ್. It helps in minimization in wastage of resources in the organization. Nowadays, it is an important aspect of business. Decreasing in wastage of a resource leads to higher output in the organization. ಐದನೇದಾಗಿ ಸಂಪನ್ಮೂಲಗಳ ವ್ಯರ್ಥವನ್ನು ಕಡಿಮೆ ಮಾಡುವುದು. ವೃತ್ತಿಪರ ನಿರ್ವಹಣೆ ಸಂಸ್ಥೆಯಲ್ಲಿ ಸಂಪನ್ಮೂಲಗಳ ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ವ್ಯಾಪಾರದಲ್ಲಿ ಇದು ಬಹಳ ಪ್ರಮುಖವಾಗಿರುವಂತಹ ಅಂಶವಾಗಿದೆ. ಸಂಪನ್ಮೂಲಗಳ ವ್ಯರ್ಥ ಕಡಿಮೆ ಆಗುವುದು ಸಂಸ್ಥೆಯಲ್ಲಿ ಹೆಚ್ಚಿನ ಉತ್ಪಾದನೆಗೆ ಕಾರಣವಾಗುತ್ತದೆ. ಸಿಕ್ಸ್ತ್ ಒನ್, ಗುಡ್ ವಿಲ್. ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ದ ಇಮೇಜ್ ಆಫ್ ದಿ ಆರ್ಗನೈಸೇಷನ್ ಇನ್ ಫ್ರಂಟ್ ಆಫ್ ಪೀಪಲ್. ಗುಡ್ ಇಮೇಜ್ ಆಫ್ ದಿ ಕಂಪನಿ ಕ್ರಿಯೇಟ್ಸ್ ಅ ಕಾನ್ಫಿಡೆನ್ಸ್ ಇನ್ ದ ಮೈಂಡ್ ಆಫ್ ದಿ ಕನ್ಸ್ಯೂಮರ್, ಶೇರ್ ಹೋಲ್ಡರ್ ಆ್ಯಂಡ್ ದಿ ಎಂಪ್ಲಾಯೀಸ್. ಸೌಹಾರ್ದತೆ ಇದು ಕೂಡ ವೃತ್ತಿಪರ ನಿರ್ವಹಣೆಯ ಒಂದು ಪ್ರಾಮುಖ್ಯತೆಯಾಗಿದೆ. ಇದು ಇತರ ಜನಗಳ ಮುಂದೆ ಸಂಸ್ಥೆಯ ಕುರಿತು ಇರುವ ಚಿತ್ರಣವನ್ನು ಹೆಚ್ಚಿಸುತ್ತದೆ. ಸಂಸ್ಥೆಯ ಕುರಿತು ಉತ್ತಮ ಚಿತ್ರಣವಿದ್ದರೆ ಅದು ಗ್ರಾಹಕರ, ಷೇರುದಾರರ, ಉದ್ಯೋಗಿಗಳ ಮನಸ್ಸಿನಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಆ್ಯಂಡ್ ಸೆವೆಂತ್ ಒನ್, ರಿಡಕ್ಷನ್ ಇನ್ ಲೇಬರ್ ಟರ್ನ್ ಓವರ್. It helps to reduce labor turnover in the organization. Employees does not feel cheated or exploited. It has retention policies to ensure that good employees do not leave for better perspective. ಏಳನೇದಾಗಿ ಕಾರ್ಮಿಕರ ವಹಿವಾಟಿನಲ್ಲಿ ಕಡಿತ. ಸಂಸ್ಥೆಯಲ್ಲಿ ಕಾರ್ಮಿಕರ ವಹಿವಾಟಿನಲ್ಲಿ ಕಡಿತ ಮಾಡುವಲ್ಲಿ ವೃತ್ತಿಪರ ನಿರ್ವಹಣೆ ಸಹಕಾರಿಯಾಗಿದೆ. ಉದ್ಯೋಗಿಗಳು ಇದರಿಂದ ಮೋಸ ಅಥವಾ ಶೋಷಣೆಗೆ ಒಳಗಾಗುತ್ತಾರೆ ಎಂದು ಅನಿಸುವುದಿಲ್ಲ. ಏಯ್ತ್ ಒನ್, ಅಟ್ರಾಕ್ಟ್ಸ್ ದಿ ಬೆಸ್ಟ್ ಟ್ಯಾಲೆಂಟ್. ಇಟ್ ಅಟ್ರಾಕ್ಟ್ಸ್ ದಿ ಬೆಸ್ಟ್ ಟ್ಯಾಲೆಂಟ್. It attracts finest talent available in the market. This is because such business offers the best opportunity to grow and develop the skill and talents the people bring with them as a employee. ಎಂಟನೇದಾಗಿ ಇದು ಅತ್ಯುತ್ತಮ ಪ್ರತಿಭೆಗಳನ್ನು ಆಕರ್ಷಿಸುತ್ತದೆ. ವೃತ್ತಿಪರ ನಿರ್ವಹಣೆ ಅತ್ಯುತ್ತಮ ಪ್ರತಿಭೆಗಳನ್ನು ಆಕರ್ಷಿಸುತ್ತದೆ. ಇದು ಮಾರುಕಟ್ಟೆಯಲ್ಲಿರುವ ಪ್ರತಿಭೆಗಳನ್ನು ಆಕರ್ಷಿಸುತ್ತದೆ. ಯಾಕೆಂದರೆ ಜನರು ಉತ್ತಮ ಉದ್ಯೋಗಿಗಳಾಗಲು ಬೇಕಾಗುವ ಕೌಶಲ್ಯ, ಪ್ರತಿಭೆಯನ್ನು ಬೆಳೆಸಲು ಹಾಗೂ ಅಭಿವೃದ್ಧಿಪಡಿಸಲು ಇದು ಅವಕಾಶವನ್ನು ನೀಡುತ್ತದೆ. ಆ್ಯಂಡ್ ನೈನ್ತ್ ಒನ್, ಪ್ರೋಗ್ರೆಸಿವ್ ಐಡಿಯಾ. It is progressive and democratic because it facilitates innovation in the organization. It welcomes new advanced ideas, technology, product or services, etc. helps an
organization to survive and grow in today's competitive business world. 9ನೇದಾಗಿ ಪ್ರಗತಿಪರ ವಿಚಾರಗಳು. ವೃತ್ತಿಪರ ನಿರ್ವಹಣೆಯು ಪ್ರಗತಿಪರ ಹಾಗೂ ಪ್ರಜಾಪ್ರಭುತ್ವವಾಗಿದೆ, ಯಾಕೆಂದರೆ ಅದು ಸಂಘಟನೆಯಲ್ಲಿ ಹೊಸತನವನ್ನು ತರುತ್ತದೆ. ಹೊಸ ಆಧುನಿಕ ವಿಚಾರಗಳು, ತಂತ್ರಜ್ಞಾನಗಳು, ಉತ್ಪಾದನೆ ಹಾಗೂ ಸೇವೆಗಳನ್ನು ಇದು ಸ್ವಾಗತಿಸುವುದರಿಂದ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸಂಸ್ಥೆಯು ಉಳಿಯಲು ಹಾಗೂ ಬೆಳೆಯಲು ಇದು ಸಹಕಾರಿಯಾಗಿದೆ. ಆ್ಯಂಡ್ ಫೈನಲಿ ಲಾಸ್ಟ್ ಒನ್, ದಿ ಮೋಟಿವೇಶನ್ ಟು ಎಂಪ್ಲಾಯೀಸ್. It understands the role of motivation in taking out the best from the employees by creating a sense of belongingness and dedication among them. Employees are motivated by rapid promotions, giving bonus on productivity basis, and providing incentives such as medical allowances, educational allowances, etc. ಕೊನೆಯದಾಗಿ ಉದ್ಯೋಗಿಗಳಿಗೆ ಪ್ರೇರಣೆ. ವೃತ್ತಿಪರ ನಿರ್ವಹಣೆಯು ಉದ್ಯೋಗಿಗಳಿಗೆ ನಿಷ್ಠೆ ಹಾಗೂ ಸಮರ್ಪಣೆಯ ಭಾವದ ಕುರಿತು ಪ್ರೇರಣೆಯನ್ನು ನೀಡುತ್ತದೆ. ಬಡ್ತಿ, ಉತ್ಪಾದನೆಯ ಆಧಾರದಲ್ಲಿ ಬೋನಸ್, ಶೈಕ್ಷಣಿಕ ಭತ್ಯೆ ಹಾಗೂ ವೈದ್ಯಕೀಯ ಭತ್ಯೆಯಂಥ ಸೌಲಭ್ಯಗಳನ್ನು ಒದಗಿಸಿ ಉದ್ಯೋಗಿಗಳಿಗೆ ಪ್ರೇರಣೆಯನ್ನು ನೀಡುತ್ತದೆ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಇಂಪಾರ್ಟೆನ್ಸ್ ಆಫ್ ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್. ಸೊ ಇವುಗಳು ವೃತ್ತಿಪರ ನಿರ್ವಹಣೆಯ ಪ್ರಾಮುಖ್ಯತೆಗಳಾಗಿವೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. ಫಸ್ಟ್ ಒನ್, ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇನ್ ಅಡ್ಮಿನಿಸ್ಟ್ರಿಂಗ್ ಆಫ್ ದಿ ಆರ್ಗನೈಸೇಷನ್ ಈಸ್ ನೋನ್ ಆಸ್. ಸಂಸ್ಥೆಯ ಆಡಳಿತದಲ್ಲಿರುವ ವ್ಯವಸ್ಥಿತ ವಿಧಾನವನ್ನು ಏನೆನ್ನುತ್ತಾರೆ? ಆಪ್ಷನ್ ಎ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಬಿ, ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್, ಸಿ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಡಿ, ನನ್ ಆಫ್ ದಿ ಅಬವ್. ಎ, ನಿರ್ವಹಣೆಯ ತತ್ವಗಳು, ಬಿ, ವೃತ್ತಿಪರ ನಿರ್ವಹಣೆ, ಸಿ, ಹಣಕಾಸು ನಿರ್ವಹಣೆ, ಡಿ, ಮೇಲಿನ ಯಾವುದೂ ಅಲ್ಲ. ದಿ ಆನ್ಸರ್ ಈಸ್ ಬಿ, ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್. ಇದಕ್ಕೆ ಉತ್ತರ ಬಿ, ವೃತ್ತಿಪರ ನಿರ್ವಹಣೆ. ಸೆಕೆಂಡ್ ಒನ್, to make organization more professional, managers must have. ಸಂಸ್ಥೆಯು ಇನ್ನೂ ವೃತ್ತಿಪರವಾಗಬೇಕಾದರೆ ವ್ಯವಸ್ಥಾಪಕರು ಈ ಕೆಳಗಿನಲ್ಲಿ ಯಾವ ಅಂಶವನ್ನು ಹೊಂದಿರಬೇಕು? ಎ, ಕ್ವಾಲಿಫಿಕೇಷನ್ ಆ್ಯಂಡ್ ಸ್ಕಿಲ್, ಬಿ, ಮನಿ, ಸಿ, ಸ್ಟೇಟಸ್, ಡಿ, ನನ್ ಆಫ್ ದಿ ಅಬವ್. ಎ, ವಿದ್ಯಾರ್ಹತೆ ಹಾಗೂ ಪ್ರತಿಭೆ, ಬಿ, ಹಣ, ಸಿ, ಅಂತಸ್ತು, ಡಿ, ಮೇಲಿನ ಯಾವುದೂ ಅಲ್ಲ. ದಿ ಆನ್ಸರ್ ಈಸ್ ಎ, ಕ್ವಾಲಿಫಿಕೇಷನ್ ಆ್ಯಂಡ್ ಸ್ಕಿಲ್. ಎ, ವಿದ್ಯಾರ್ಹತೆ ಹಾಗೂ ಪ್ರತಿಭೆ. ಥರ್ಡ್ ಒನ್, ಡ್ಯಾಶ್ ಜನರೇಟ್ ಟೀಮ್ ವರ್ಕ್ ಆ್ಯಂಡ್ ಬ್ರಿಂಗ್ ಸಕ್ಸಸ್ ಟು ದಿ ಆರ್ಗನೈಸೇಷನ್. ಸಂಸ್ಥೆಯ ಯಶಸ್ಸಿಗೆ ಇಲ್ಲಿ ಯಾವುದು ತಂಡ ಕಾರ್ಯವನ್ನು ನಿರ್ವಹಿಸುತ್ತದೆ? ಎ, ಗುಡ್ ರಿಲೇಷನ್ಸ್, ಬಿ, ಎನಿಮಿಟಿ, ಸಿ, ಹೇಟ್ರೆಡ್, ಡಿ, ನನ್ ಆಫ್ ದಿ ಅಬವ್. ಎ, ಉತ್ತಮ ಸಂಬಂಧ, ಬಿ, ವೈರತ್ವ, ಸಿ, ದ್ವೇಷ, ಡಿ, ಮೇಲಿನ ಯಾವುದೂ ಅಲ್ಲ. ದಿ ಆನ್ಸರ್ ಈಸ್ ಎ, ಗುಡ್ ರಿಲೇಷನ್. ಎ, ಉತ್ತಮ ಸಂಬಂಧ ಇದಕ್ಕೆ ಸರಿಯಾಗಿರುವಂತಹ ಉತ್ತರವಾಗಿದೆ. ದೀಸ್ ಆರ್ ಸಮ್ ಆಫ್ ದಿ ಮಾಡೆಲ್ ಕ್ವೆಶ್ಚನ್ಸ್. ಫಾರ್ ಮೋರ್ ಇನ್ಫಾರ್ಮೇಷನ್ ಯು ಕ್ಯಾನ್ go for these websites. Thank you.